विरूपाक्षे जयातीते निरंजने जय कल्याणसुखदे जय मंगलदे शुभे जय सिद्धमनेन्द्रादे वंदिताग्रिसरोहे जय विष्णुप्रिये देवी जय भूति विभूतिदे जय रत्नप्रदेताभे जय हेमे भासुदे जय बालेन्द्रतिलके त्र्यंबके जय वृद्धिदे सर्वलक्ष्मीप्रदे देवी सर्वरक्षाप्रदा भव धर्मार्थ काममोक्षाख्य चतुर्वर्ग फलप्रदे शीलपुत्रे नमस्ते तो ब्रह्मचारिणे ते नमः कालरात्रे नमोस्ते तो नारायणे नमोस्तुते मधुकैटवहारिण्ये नमो महिषमर्दिने धूम्रलोचन निर्नाशे चण्डमण्डविनाशिनी रक्तबीजवदे देवी शुम्भासुरनाशिनी नमः शुम्भासुरहारिण्ये त्रिलोक्यवरदे नमः देवी देहि परं ज्ञानं देवी देहि परं सुखं धर्मं देहि धनं देहि सर्वकामांश्च देहि मे सुपुत्रान् च पुष्टोन् कोशान् सुक्षेत्राणि सुखानि च आयुरारोग्यमैश्वर्यं मुक्तिसुखं कुरु ಮಹಾದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ದೇವಿಯ ಜಪಾಂತೆ ಚ ಹೋಮಾಂತೆ ಚ ಪೂಜಾಂತೆ ಚ ತತಃ ಪುನಃ ಬ್ರಾಹ್ಮಣಾಃ ಯಾನಿ ಭಾಷಂತೆ ಮನ್ಯಂತೆ ತಾನಿ ದೇವತಾಃ ಅಂತೇಳಿ ಶಾಸ್ತ್ರವಚನ. ಪೂಜಾ ಕಾಲ, ಹೋಮಾಕಾಲ, ಜಪಾಂತ್ಯ ಕಾಲದಲ್ಲಿ ಏನೊಂದು ಉತ್ಪ್ರವಾಣಿ ಆಗ್ತಿದೆ ಅದಕ್ಕೆಲ್ಲ ದೇವರು ವಸ್ತು ಬಿಡುತ್ತಾರೆ, ಅನುಗ್ರಹ ಮಾಡ್ತಾರೆ ಅಂತೇಳಿ ಶಾಸ್ತ್ರವಚನ. ಆ ಪ್ರಕಾರವಾಗಿ ಆ ಮಹಾದೇವಿಗೆ ಅತ್ಯಂತ ಸಂತುಷ್ಟವಾಗಿರತಕ್ಕಂತಹ ನಾನಾ ವಿಧವಾಗಿರತಕ್ಕಂತಹ ಪೂಜೆಗಳು. ಸುತಾ ಸಂಪೂಜಿತಾ ಪುಷ್ಪೈಹಿ ಗಂಧಧೂಪಾದಿವಿತ್ತತಾ ದದಾತಿ ವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ ಅಂತೇಳಿ ಸುತಾ ಸಂಪೂಜಿತಾ ಪುಷ್ಪೈಹಿ ಆ ಮಹಾದೇವಿಗೆ ಅತ್ಯಂತ ಪ್ರಿಯವಾದ, ಸ್ತ್ರೀಯರಿಗೆ ಸಹಜವಾಗಿ ಸ್ತ್ರೀಯರುಗಳಿಗೆಲ್ಲ ಪುಷ್ಪ ಅಂದರೆ ಅಷ್ಟು ಪ್ರಿಯವಾದ ವಸ್ತು, ಅಷ್ಟು ಕೋಮಲವಾಗಿರತಕ್ಕಂಥ ಪರಿಮಳಯುಕ್ತವಾಗಿರತಕ್ಕಂಥ ಆ ಪುಷ್ಪದಿಂದ ಆ ಸ್ವಯಂ ತಾನು ಮಾತ್ರ ಅಲ್ಲ, ಪರಿಸರ ಊರನ್ನೇ ಶುದ್ಧ ಮಾಡುವಂಥದ್ದು. ಹಾಗೆ ಅಂತಹ ಪರಿಮಳಯುಕ್ತವಾಗಿರತಕ್ಕಂತಹ ಪುಷ್ಪದಿಂದ ಪೂಜೆಯನ್ನ ಆ ಮಹಾದೇವಿಗೆ ಸಂಪೂಜಿಸಿದರೆ ಆ ಮಹಾದೇವಿ ಅತ್ಯಂತ ಪ್ರಸನ್ನಳಾಗ್ತಾಳೆ. ಹಾಗೆ ಸುಧಾ ಸಂಪೂಜಿತಾ ಪುಷ್ಪೈಹಿ ಜೊತೆಗೆ ಗಂಧ, ಧೂಪ, ದೀಪ, ನೈವೇದ್ಯ, ಹಾಗೇನೆ ನಾನಾ ವಿಧವಾಗಿರತಕ್ಕಂಥ ಪೂಜೆ, ಇದನ್ನೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾದೇವಿಗೆ ಸಮರ್ಪಿಸಿದಾಗ ಆ ಮಹಾತಾಯಿ ಅತ್ಯಂತ ಪ್ರಸನ್ನಳಾಗ್ತಾಳಂತೆ. ಪ್ರಸನ್ನಳಾಗಿರ್ತಕ್ಕಂಥ ಮಹಾದೇವಿ ನಾವು ಯಾವಾಗಲೂ ಅಷ್ಟೇ ಪ್ರಸನ್ನಳಾಗಿರತಕ್ಕಂಥ ಕಾಲದಲ್ಲಿ ಯಾರನ್ನೇ ಹೋಗಿ ನಾವು ಏನು ಕೇಳಿದ್ರು ಕೂಡ ತಕ್ಷಣ ಒಲಿದು ಸ್ವೀಕಾರ ಮಾಡುವಂತ ಹೇಳಿ ನಮ್ಮ ಲೋಕದಲ್ಲೇ ನಾವು ಅನುಭವಿಸಿದ್ದೇವೆ. ಹಾಗೆಯೇ ಆ ಮಹಾತಾಯಿಯನ್ನ ಪ್ರಸನ್ನೀಕರಿಸಿದ್ರೆ ದದಾತಿ ವಿತ್ತಂ ಪುತ್ರಾಂಶ, ನಮಗೆ ಬೇಕಾಗಿರ್ತಕ್ಕಂಥ ವಿತ್ತ ಅಂತ ಹೇಳಿದ್ರೆ ಒಂದು ದುಡ್ಡು ಅಂತ ಹೇಳ್ಬೋದು, ಇನ್ನೊಂದು ವಿತ್ತ ಅಂತ ಹೇಳಿದ್ರೆ ಚಿತ್ತ, ವಿತ್ತ ಅಂತ ಹೇಳಿದ್ರೆ ಇದು ಜ್ಞಾನಿ ಅಂತ ಹೇಳಿ ಆ ಜ್ಞಾನ ಸಂಪತ್ತು ಯಾವ ಯಾವ ಕಾಲಕ್ಕೆ ಯಾರ ಹತ್ತಿರ ಯಾವ ಕಾಲದಲ್ಲಿ ಯಾವ ರೀತಿ ನಾವು ಪ್ರವೃತ್ತಿ ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ಬುದ್ಧಿ ಸಂಯೋಜನೆ, ಅದಕ್ಕೆ ಬೇಕಾಗಿರತಕ್ಕಂಥ ತಿಳುವಳಿಕೆ, ಜ್ಞಾನವನ್ನ ಆ ಮಹಾತಾಯಿ ಕೊಟ್ಟಾಳಂತ. ವಿತ್ತಂ ದದಾತಿ ವಿತ್ತಂ ಪುತ್ರಾಂಶ, ಹಾಗೇನೆ ನಮಗೆ ಒಳ್ಳೆಯ ಪುತ್ರರಿದ್ದರೆ ಪುತ್ರರಿಗೆ ಒಳ್ಳೆಯ ಸಂಸ್ಕೃತಿ, ಪುತ್ರರಿಂದ ಸಂತೋಷ ಪಡತಕ್ಕಂತಹ ಭಾಗ್ಯ, ಆವಾಗಲೇ ನಿಜವಾದ ಪುತ್ರತ್ವ. ಆದ್ದರಿಂದ ದದಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ ಗತಿಂ ಶುಭಾಂ ಅಂತೇಳಿ ಹಾಗೆಯೇ ಒಳ್ಳೆ ಒಳ್ಳೆಯ ಶುಭ ಕಾರ್ಯಗಳು, ಹಾಗೆಯೇ ಒಳ್ಳೆ ಒಳ್ಳೆ ನಮಗೆ ಯಾವ ಕಾಲದಲ್ಲಿ ಏನೇನು ಸಂಪತ್ತುಗಳು ಬೇಕು ಅಂತದ್ದೆಲ್ಲ ಆ ಮಹಾತಾಯಿ ಅನುಗ್ರಹ ಮಾಡ್ತಾಳಂತೆ. ಆದ್ದರಿಂದ ಆ ಪೂಜಾವಧಾನ ಕಾಲ ಅತ್ಯಂತ ಪ್ರಸನ್ನವಾಗಿರತಕ್ಕಂಥ ಕಾಲ. ಆ ಮಹಾದೇವಿಯನ್ನ ನಾನಾ ವಿಧವಾಗಿರತಕ್ಕಂಥ ಮಧುರ ಗಾನ, ಮಧುರ ಸ್ತೋತ್ರಗಳು, ಆ ಮಹಾದೇವಿಯನ್ನು ವರ್ಣನೆ ಮಾಡತಕ್ಕಂಥ ಅಪೌರುಷೇಯ ಮಂತ್ರಗಳು, ಪೌರುಷೇಯ ಮಂತ್ರಗಳು, ಹಾಗೆಯೇ ಸಿದ್ಧ ಪುರುಷರು ರಚಿಸಿ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಹಾ ದಿವ್ಯ ಸ್ತೋತ್ರಗಳಿಂದ ಅನೇಕರು ಎಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಆರಾಧನೆ ಮಾಡಿರುವುದರಿಂದ ಮಹಾತಾಯಿ ಪ್ರಸನ್ನಳಾಗಿ ಯಜಮಾನ ವರ್ಗಕ್ಕೆ, ಅವರಿಗೆ ಬೇಕಾಗಿರತಕ್ಕಂತಹ ಅಭೀಷ್ಟ ವರ್ಗ, ನೋಡಿರತಕ್ಕಂತಹ ಜನಕ್ಕೆ, ಪೂಜೆಯ ಮಂತ್ರಗಳನ್ನು ಕೇಳಿರ್ತಕ್ಕಂತಹ ಜನಕ್ಕೆ, ಹಾಗೆಯೇ ಪೂಜೆಯನ್ನು ಆರಾಧನೆ ಮಾಡಿರ್ತಕ್ಕಂತಹ ಸಕಲ ಭಕ್ತವರ್ಗ ಕೂಡ ಸಕುಟುಂಬ ಪರಿವಾರಕ್ಕೆ ಅವರವರಿಗೆ ಬೇಕಾಗಿರತಕ್ಕಂತಹ ಅಭೀಷ್ಟವನ್ನ ಆ ಮಹಾತಾಯಿ ಕೊಡುವಂತಾಗಲಿ.
ನಾಳೆಯ ದಿವಸದಲ್ಲಿ ಆ ಉಪನಯನ ವಟುವಿಗೆ ಮಾಡತಕ್ಕಂತಹ ಉಪನಯನ ಸಂಸ್ಕಾರದಿಂದ ವಾಮನರೂಪಿ ನಾರಾಯಣ ಸವಿತ್ರ ನಾರಾಯಣ ಸಂತುಷ್ಟರಾಗಿ ಲಗ್ನ ಸುಲಗ್ನತಾ ಸಿದ್ಧಿ, ಹಾಗೆಯೇ ಉಪನಯನದಿಂದ ಆ ಮಗುವಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ವರ್ಚಸ್ಸು, ಬ್ರಹ್ಮವರ್ಚಸ್ಸು, ತೇಜಸ್ಸು, ಹಾಗೆಯೇ ಸಕಲ ಸೌಭಾಗ್ಯ ಸಿದ್ಧಿಯಾಗುವುದರ ಜೊತೆಗೆ ಆ ಉಪನಯನವನ್ನು ಮಾಡತಕ್ಕಂತಹ ತಂದೆ ತಾಯಿ ದಂಪತಿಗಳಿಗೆ, ಕುಟುಂಬ ಪರಿವಾರಕ್ಕೂ ಸರ್ವ ವಿಧವಾಗಿರತಕ್ಕಂತಹ ಶ್ರೇಯಸ್ಸನ್ನ, ಹಾಗೆಯೇ ಯಜಮಾನನಿಗೂ ಕೂಡ ಒಳ್ಳೆಯ ಕಲತ್ರ ಲಾಭ ಆಗುವಂತೆ ಎಲ್ಲರಿಗೂ ಕೂಡ ಅವರವರ ಅಭಿಷ್ಟಗಳನ್ನ ಆ ಮಹಾತಾಯಿ ಅನುಗ್ರಹಿಸಲಿ ಅಂತೇಳಿ ಈ ಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದ ದೇವಿಯನ್ನ ಹೇಳ್ಕೊಟ್ರು.